ಹಲೋ ಡಿಯರ್ ಫ್ರೆಂಡ್ಸ್, ಇದು ನಿಮ್ಮ ಬ್ಯೂಟಿಫುಲ್ ಆದ ಮನಸ್ಸು ಅಂತ ತಿಳ್ಕೊಳ್ಳಿ. ಈ ಮನಸ್ಸು ಒಳಗಡೆ ಏನೆಲ್ಲ ಇರಬಹುದು? ಅಫ್ಕೋರ್ಸ್ ಫಸ್ಟ್ ನಮ್ಮ ಲೈಫ್ ಸ್ಟಾರ್ಟ್ ಆಗಿದೆ ನಮ್ಮ ಚೈಲ್ಡ್ಹುಡ್ ಇಂದ, ಹೌದಾ? ನಮ್ಮ ಚೈಲ್ಡ್ಹುಡ್ ನ ಮೆಮರೀಸ್ ಇರ್ಬೋದು, ಒಳ್ಳೆಯ ಮೆಮರೀಸ್. ನಾವು ಆಟ ಆಡಿದ್ದು, ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಾವು ಫನ್ ಮಾಡಿದ್ದು, ಎಂಜಾಯ್ ಮಾಡಿದಂತಹ ಡೇಸ್ ನೆನಪು ಕೂಡ ಇರ್ಬೋದು. ಅಂಡ್ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ತುಂಬಾ ಸ್ಪೆಷಲ್ ಫೀಲ್ ಮಾಡಿಸ್ತಿದ್ದಂತಹ ಮೆಮರಿ ಕೂಡ ಇರ್ಬೋದು. ಅಥವಾ ನಿಮ್ ಸುತ್ತಮುತ್ತ ಒಂದು ನೆಗೆಟಿವ್ ಇನ್ಸಿಡೆಂಟ್ ಆದಾಗ ಅದನ್ನ ನೋಡಿ ಬೇಜಾರ್ ಪಟ್ಟಂತಹ ಮೆಮರಿ ಕೂಡ ಇರಬಹುದು. ಅಥವಾ ನಿಮ್ಮ ಅಪ್ಪ ಅಮ್ಮ ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡ್ತಾ ಇದ್ರು ಅಂತ ಅಂದ್ರೆ ಆ ಜಗಳದ ಮೆಮರಿ ಕೂಡ ಇರಬಹುದು. ಅಥವಾ ನಿಮ್ಮ ಅಪ್ಪ ಅಮ್ಮ ಯಾವ ವಿಷಯಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ರು ಆ ಕಷ್ಟದ ಮೆಮರೀಸ್ ಕೂಡ ಇರಬಹುದು. ಹೀಗೆ ಬೆಳೀತಾ ಬೆಳೀತಾ ತುಂಬಾ ಒಳ್ಳೆಯ ಫ್ರೆಂಡ್ಸ್ ನಿಮ್ಗೆ ಸ್ಕೂಲ್ ನಲ್ಲಿ ಸಿಕ್ಕಂತಹ ಮೆಮರಿ ಇರಬಹುದು. ಅಥವಾ ಒಂದು ರೈಟ್ ಫ್ರೆಂಡ್ಶಿಪ್ ಸಿಗದೆ ಎಲ್ಲೋ ಒಂದ್ ಕಡೆ ಒಂಟಿತನವನ್ನ ಅನುಭವಿಸಿರುವಂತಹ ಮೆಮರಿ ಕೂಡ ಇರಬಹುದು. ಸೊ ಹೀಗೆ ಬೆಳೀತಾ ಬೆಳೀತಾ ನಿಮ್ಮಲ್ಲಿರುವಂತಹ ಟ್ಯಾಲೆಂಟಿಗೆ ಅಪ್ರಿಸಿಯೇಷನ್ ಸಿಕ್ಕಂತಹ ಮೆಮರೀಸ್ ಇರಬಹುದು. ಅಥವಾ ಒಂದು ರೀತಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾದ ಘಟನೆಗಳು ಇನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಅಥವಾ ನಿಮ್ಮ ಕಾಲನ್ನ ಎಳೆದು ಒಂದು ರೀತಿ ನಿಮ್ಮನ್ನ ಇನ್ಸಲ್ಟ್ ಮಾಡಿ ನಿಮ್ಮನ್ನ ಕುಗ್ಗಿಸಿದಂತಹ ಮೆಮರೀಸ್ ಕೂಡ ಇರಬಹುದು. ಸೊ ಹೀಗೆ ಬೆಳೀತಾ ಬೆಳೀತಾ ನೀವು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಕನಸನ್ನ ಕಟ್ಕೊಂಡಿರ್ತೀರಿ ಅಂತ ತಿಳ್ಕೊಳ್ಳಿ. ಆ ಕನಸು ನನಸಾದ ಮೆಮರಿ ಕೂಡ ಇರಬಹುದು. ಅಥವಾ ಆ ಕನಸು ನನಸಾಗದೆ ನೀವು ನಿಮ್ಗೋಸ್ಕರ ಏನ್ ಅಂದ್ಕೊಂಡಿದ್ರಿ ಅದು ನಡೀದೆ ಒಂದ್ ರೀತಿ ಡಿಸಪಾಯಿಂಟ್ ಆಗಿರುವಂತಹ ಮೆಮರೀಸ್ ಕೂಡ ಇರಬಹುದು. ಅಂಡ್ ಆಲ್ಸೋ ಹೋಗ್ತಾ ಹೋಗ್ತಾ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆಯ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತ, ಅರ್ಥ ಮಾಡ್ಕೊಳ್ಳುವಂತ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಂತಹ ಒಂದು ಒಳ್ಳೆಯ ಮೆಮರಿ ಇರಬಹುದು ನಿಮ್ಮ ಮನಸ್ಸು ಒಳಗಡೆ. ಅಥವಾ ರಿಲೇಶನ್ಶಿಪ್ ಅಲ್ಲಿ ನಿಮ್ಮನ್ನ ಇಮೋಷನಲಿ ಅಬ್ಯೂಸ್ ಮಾಡಿ ನಿಮ್ಗೆ ಒಂದ್ ರೀತಿ ನಿಮ್ಮನ್ನೇ ನೀವು ಡೌಟ್ ಪಡಬೇಕು, ಆ ರೀತಿ ಟ್ರಾಮಾ ಕ್ರಿಯೇಟ್ ಮಾಡಿರುವಂತ ಪಾಸ್ಟ್ ಮೆಮರೀಸ್ ಕೂಡ ನಿಮ್ಮ ಮನಸ್ಸು ಒಳಗಡೆ ಇರ್ಬೋದು. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪಾಸಿಟಿವ್ ಇನ್ಸಿಡೆಂಟ್ಸ್ ನಮ್ಮ ಮನಸ್ಸೊಳಗಡೆ ಇದೆ, ನೆಗೆಟಿವ್ ಇನ್ಸಿಡೆಂಟ್ಸ್ ಕೂಡ ನಮ್ಮ ಮನಸ್ಸೊಳಗಡೆ ಇದೆ. ಕೆಲವೊಂದು ಇನ್ಸಿಡೆಂಟ್ ನಾವು ಬಯಸಿ ಬಯಸಿ ಪಡೆದಂತದ್ದಾಗಿರುತ್ತೆ ಅಂಡ್ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಇನ್ಸಿಡೆಂಟ್. ಕೆಲವೊಂದು ಇನ್ಸಿಡೆಂಟ್ ನಾವು ಬಯಸದೆ ಬಂದಂತಹ ಇನ್ಸಿಡೆಂಟ್. ಸೊ ಇದೆಲ್ಲದರ ಮೆಮರಿ ಈಗ ರೈಟ್ ನಾವು ನಿಮ್ಮ ಮನಸ್ಸಿನೊಳಗಡೆ ಇದೆ. ಈಗ ನಂಗೆ ನಿಜ ಹೇಳಿ, ನಿಮ್ಮ ಲೈಫ್ ಅಂತ ತಗೊಂಡ್ರೆ ಸಡನ್ ಆಗಿ ನಿಮ್ಗೆ ತುಂಬಾ ಪ್ರೀತಿ ಮಾಡಿದವರು, ನಿಮ್ಮನ್ನ ಒಳ್ಳೆಯದಾಗಿ ಟ್ರೀಟ್ ಮಾಡಿದವರು ನೆನಪಾಗ್ತಾರ? ಕಷ್ಟ ಕೊಟ್ಟವರು, ನಿಮ್ಮನ್ನ ಡಿಸ್ರೆಸ್ಪೆಕ್ಟ್ ಮಾಡಿದವರು ನೆನಪಾಗ್ತಾರ? ಯೂಶುವಲಿ ನಿಮ್ಮ ಲೈಫ್ ನಲ್ಲಿ ಆಗಿರುವಂತಹ ಒಳ್ಳೆಯ ಇನ್ಸಿಡೆಂಟ್, ಯೂನಿವರ್ಸ್ ನಮ್ಗೆ ಮಾಡಿರುವಂತಹ ಒಳ್ಳೆಯ ವಿಷಯಗಳು, ಒಳ್ಳೆಯ ಇನ್ಸಿಡೆಂಟ್ ನಿಮ್ಗೆ ನೆನಪಾಗುತ್ತಾ? ಅಥವಾ ಕೆಟ್ಟ ಇನ್ಸಿಡೆಂಟ್ ನೆನಪಾಗ್ತಾ ಇರುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಆಪರ್ಚುನಿಟಿ ನಿಮ್ ಕಣ್ಮುಂದೆ ಬಂತು ಅಂತ ಅಂದ್ರೆ ಅದನ್ನ ನೀವು ಒಳ್ಳೆ ದೃಷ್ಟಿಯಿಂದ ಅನಲೈಸ್ ಮಾಡ್ತೀರಾ? ಅಥವಾ ಪಾಸ್ಟ್ ಅಲ್ಲಿ ಹೀಗಾಗಿತ್ತು, ನೆಕ್ಸ್ಟ್ ಹೀಗಾಗ್ಬಾರ್ದಪ್ಪ, ಪಾಸ್ಟ್ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಈ ತರ ಮೋಸ ಆಗಿತ್ತು, ಮತ್ತೆ ಇನ್ ಫ್ಯೂಚರ್ ಆಗ್ಬಾರ್ದಪ್ಪ. ಸೊ ಈ ರೀತಿ ಪಾಸ್ಟ್ ನ ಲೆನ್ಸ್ ಇಂದ ನೀವು ಪ್ರೆಸೆಂಟ್ ನ ನೋಡ್ತಾ ಇರ್ತೀರಾ. ಯೂಶುವಲಿ ನೀವು ಏನ್ ಅಸ್ಯೂಮ್ ಮಾಡ್ತಾ ಇರ್ತೀರಾ, ನಾನ್ ನೆಕ್ಸ್ಟ್ ಕಷ್ಟದಲ್ಲಿ ಬೀಳ್ಬಾರ್ದು, ನನ್ನೊಟ್ಟಿಗೆ ಏನು ಕೆಟ್ಟದಾಗಬಾರ್ದು, ಈ ರೀತಿ ಒಂದು ಭಯದಿಂದನೇ ನೀವು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಅನ್ನ ಅನಲೈಸ್ ಮಾಡೋದು. ಅಥವಾ ಏನೋ ನಿಮ್ಮ ಲೈಫ್ ನಲ್ಲಿ ಸ್ವಲ್ಪ ಆಚೆ ಈಚೆ ಆದಾಗ ಮತ್ತೆ ಸಿಕ್ಕಾಪಟ್ಟೆ ಭಯ ಪಟ್ಕೊಳ್ಳೋದು. ಎಕ್ಸಾಕ್ಟ್ಲಿ ನೀವು ಪಾಸ್ಟಿಗೆ ಹೋಗಿ ಅಥವಾ ಏನು ಇಲ್ಲಿ ತನಕ ಕೆಟ್ಟದ್ದು ಇನ್ಸಿಡೆಂಟ್ ನಿಮ್ ಜೊತೆ ಆಗಿದೆ ಅಥವಾ ಕೆಟ್ಟ ಭಾವನೆಗಳ ರೆಫರೆನ್ಸ್ ತಗೊಂಡು ಪ್ರೆಸೆಂಟ್ ಅನ್ನ ಜಡ್ಜ್ ಮಾಡ್ತಾ ಇರ್ತೀರಾ. ಸೊ ಈಗ ನೀವೇನ್ ಮಾಡ್ತೀರಾ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಾಗ ವಿಜುವಲೈಸ್ ಮಾಡೋದು ಮಾಡ್ತಾ ಇರ್ತೀರಾ. ಅಥವಾ ಅಫರ್ಮೇಷನ್, ಸೊ ಅಫರ್ಮೇಷನ್, ಡೈಲಿ ಅಫರ್ಮೇಷನ್ ಹೇಳೋದನ್ನ ಮಾಡ್ತಾ ಇರ್ತೀರಾ. ಅಥವಾ ಮೆಡಿಟೇಷನ್ ಬಗ್ಗೆ, ಮೆಡಿಟೇಷನ್ ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್. ಸೊ ಇವನ್ನೆಲ್ಲ ಮಾಡ್ತಾ ಮಾಡ್ತಾ ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಎಲ್ಲವನ್ನ ಟ್ರೈ ಮಾಡ್ತಾ ಇರ್ತೀರಾ. ಸೊ ಯಾಕೆ ನೀವು ಇದನ್ನ ಟ್ರೈ ಮಾಡ್ತಾ ಇದ್ದಾರೆ? ಲೈಫಲ್ಲಿ ಒಂದು ಮ್ಯಾಜಿಕ್ ಆಗಲಿ, ಲೈಫಲ್ಲಿ ನಾನು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಲಿ, ಖುಷಿ ನನಗೆ ಸಿಗಲಿ ಅಂತ. ಸೊ ಏನೇ ಆದರೂ ಕೂಡ ಇಲ್ಲಿ ಏನು ಚೇಂಜಸ್ ಆಗ್ತಾನೆ ಇರಲ್ಲ. ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚೇಂಜ್ ಆದಂಗೆ ಅನ್ಸಿದ್ರು ಇನ್ನೇನು ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಆಗೋದಾಗಿರ್ಬೋದು. ಅಥವಾ ನಿಮ್ಮ ಪ್ಯಾಟರ್ನ್ ಏನಿದೆ, ಹಳೆಯ ಪ್ಯಾಟರ್ನ್ ಏನಿದೆ, ಎಷ್ಟೋ ವರ್ಷದಿಂದ ಒಂದೇ ರೀತಿ ಇನ್ಸಿಡೆಂಟ್ ಆಗ್ತಾ ಬರ್ತಾ ಇದ್ರೆ ಅದೇ ರೀತಿ ಇನ್ಸಿಡೆಂಟ್ ರಿಪೀಟ್ ಆಗೋದಾಗಿರ್ಬೋದು. ಸೊ ಇವೆಲ್ಲ ಆಗ್ತಾ ಇರುತ್ತೆ. ಅಂಡ್ ಯು ಸ್ಟಾರ್ಟ್ ವೇಟಿಂಗ್ ಫಾರ್ ದ ಮ್ಯಾಜಿಕ್ಕಿಗೋಸ್ಕರ ನೀವು ವೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟೇ ವೇಟ್ ಮಾಡಿದ್ರು ಕೂಡ ಸಿಗ್ತಾ ಇರಲ್ಲ. ಅಂಡ್ ಸೊ ಏನು ಚೇಂಜಸ್ ಆಗಿರಲ್ಲ. ಸೊ ಹೆಂಗಿದೆ ಹಂಗೆ ಇರುತ್ತೆ. ಅಂಡ್ ನಿಮ್ಗೆ ಒಂದು ರೀತಿ ಫ್ರಸ್ಟ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ನನ್ನ ಲೈಫೇ ಯಾಕೆ ಹಿಂಗೆ? ನಿಮ್ ಮೇಲಿನ ನಂಬಿಕೆಯನ್ನ, ಯೂನಿವರ್ಸ್ ಮೇಲಿನ ನಂಬಿಕೆಯನ್ನ ನೀವು ಕಳ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವೇನ್ ಮಾಡ್ತೀರಾ, ನಿಮ್ಮನ್ನ ನೀವು ಜಡ್ಜ್ ಮಾಡೋದನ್ನ ಕಮ್ಮಿ ಮಾಡ್ತೀರಾ. ಸೊ
ನಿಮ್ಮನ್ನು ನೀವು ಜಡ್ಜ್ ಮಾಡೋದನ್ನು ಬಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೀರ. ಅಫ್ಕೋರ್ಸ್ ಈ ಜರ್ನಿಯಲ್ಲಿ ಡಿಫಿಕಲ್ಟ್ ಅನಿಸುತ್ತೆ. ಇಷ್ಟು ದಿವಸದಿಂದ ನೀವು ನಿಮ್ಮನ್ನು ಅರ್ಥ ಮಾಡಿ ಅಥವಾ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟೆ ಅಭ್ಯಾಸ ಇರಲ್ಲ. ಯಾಕೋ ಅನಿಸುತ್ತೆ ನಿಮಗೆ, ಇಲ್ಲ ನನಗೂ ಕೂಡ ನಾನು ಪ್ರೀತಿಸಬೇಕು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ನೀವೇನು ಮಾಡ್ತೀರಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗೇನು ಮಾಡ್ತೀರಾ, ನಿಮ್ಮ ಫಿಯರ್ನ ಹ್ಯಾಂಡಲ್ ಮಾಡೋದನ್ನು ಕಲಿತೀರಾ. ಆ್ಯಂಡ್ ನಿಮ್ಮ ಇನ್ಸೆಕ್ಯೂರಿಟೀಸ್ ಮೇಲೆ ವರ್ಕ್ ಮಾಡೋದನ್ನು ಕಲಿತೀರಾ. ಆ್ಯಂಡ್ ಆಲ್ಸೋ ಏನಂತ ಅಂದರೆ, ಪಾಸ್ಟ್ ಬಗ್ಗೆ ಸಿಕ್ಕಾಪಟ್ಟೆ ನೀವು ನೆಗೆಟಿವಿಟಿ ಕ್ಯಾರಿ ಮಾಡ್ತಾ ಇದ್ದವರು ಅಥವಾ ನಿಮ್ಮನ್ನು ನೀವು ಸಿಕ್ಕಾಪಟ್ಟೆ ಜಡ್ಜ್ ಮಾಡ್ತಾ ಇರೋರು, ನಿಮಗೆ ನಿಮ್ಮ ಪಾಸ್ಟಲ್ಲಿ ಇನ್ಸಿಡೆಂಟ್ ಆಗಿದ್ರ ಬಗ್ಗೆ ಕ್ಲಾರಿಟಿ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಡನ್ಲಿ ಏನಂತ ಅಂದರೆ ಡೆಸ್ಪಿರಸಿ ನಿಮ್ಮಿಂದ ಕಮ್ಮಿ ಆಗುತ್ತೆ. ಓಡೋದು ಬೇಡ, ಬದಲಾಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಣ, ನನ್ನ ಮನಸ್ಸಿನ ಗಾಯವನ್ನು ಹೀಲ್ ಮಾಡ್ಕೊಳ್ಳೋಣ ಅಂತ ನೀವೇನು ಮಾಡ್ತೀರಾ, ನಿಮ್ಮನ್ನು ನೀವು ಹೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮನ್ನು ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ಆ್ಯಂಡ್ ಆಲ್ಸೋ ಯಾವುದೇ ರೀತಿಯ ಕ್ರಿಟಿಸಿಸಮ್ ಇರಲಿ ಅಥವಾ ಒಂದು ರೀತಿ ನೆಗೆಟಿವಿಟಿಗೆ ಭಯ ಪಡೋದನ್ನು ಬಿಟ್ಟು, ರಿಯಾಕ್ಟ್ ಮಾಡೋದನ್ನು ಬಿಟ್ಟು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಆ ಪ್ರಶಾಂತತೆಯನ್ನು ಮೇಂಟೈನ್ ಮಾಡುವಂಥ ಸ್ಕಿಲ್ಲನ್ನು ಕಲಿತೀರ. ಮನಿ ವಿಷಯಕ್ಕೆ ಬರೋದೇ ಆದರೆ ಮನಿ ಬಗ್ಗೆ ಇರುವಂಥ ಫ್ರೀಕ್ವೆನ್ಸಿಯನ್ನು ನೀವು ಸರಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಾ. ಸೊ ಇಷ್ಟು ದಿವಸದಿಂದ ನಿಮಗೆ ಏನೆಲ್ಲ ನೆಗೆಟಿವಿಟಿ ಕ್ಯಾರಿ ಆಗ್ತಾ ಇತ್ತು, ಸೊ ಆ ನೆಗೆಟಿವಿಟಿಯನ್ನು ಅಥವಾ ನೆಗೆಟಿವ್ ಬಿಲೀಫ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಲಿಕ್ಕೆ ಕೆಲವೊಂದು ಸ್ಕಿಲ್ನ ನೀವು ಕಲಿತಾ ಹೋಗ್ತೀರಾ. ಇನ್ನು ರಿಲೇಷನ್ಶಿಪ್ ವಿಷಯಕ್ಕೆ ಬರೋದೇ ಆದರೆ, ಸೊ ಸೆಲ್ಫ್ ಲವ್. ಸೊ ಯಾವ ವಿಷಯದಿಂದ ನಿಮಗೆ ನೋವಾಯಿತು, ಸೆಲ್ಫ್ ಲವ್ ಇಲ್ಲದೆ ನೀವು ಮೋಸ ಹೋಗುವಂತೆ ಆಯಿತು ಅಥವಾ ನಿಮ್ಮ ಎಮೋಷನ್ಸ್ ಜೊತೆ ಬೇರೆಯವರು ಆಟ ಆಡುವಂತೆ ಆಯಿತು, ಅದನ್ನೆಲ್ಲ ಬಿಟ್ಟು ನೀವೇನು ಮಾಡ್ತೀರಾ, ಈಗ ಬೇರೆಯವ್ರ ಮೇಲೆ ಓವರ್ ಡಿಪೆಂಡೆಂಟ್ ಆಗಿ ನಿಮ್ಮನ್ನ ನೀವು ಪ್ರೀತಿಸೋದನ್ನ ನೀವೇನು ಮಾಡ್ತೀರಾ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರಲಿ, ವಿಜುವಲೈಸೇಷನ್ ಇರಲಿ, ಎಲ್ಲವನ್ನ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನೀವು ಒಂದು ರೀತಿ ಖುಷಿಯಿಂದ ಎಲ್ಲವನ್ನ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಮ್ಯಾಜಿಕ್. ಸೊ ಸೇಮ್ ವೇ ಏನು ಅಂತ, ನಾನು ವಾಟರ್ ಆ್ಯಡ್ ಮಾಡ್ತಾ ಇದ್ನಲ್ಲ, ಸೊ ಆ ವಾಟರ್ ಏನಿದೆ, ಆ ವಾಟರ್ ಹೀಲಿಂಗ್, ನಮ್ಮ ಮನಸ್ಸಿನಲ್ಲಿರುವಂಥ ಗಾಯವನ್ನು ಹೀಲ್ ಮಾಡುವಂತಹ ಶಕ್ತಿ ಇರೋದು ಹೀಲಿಂಗ್ ಪ್ರಾಕ್ಟೀಸಸ್ಗೆ. ನೀವು ಯಾವಾಗ ನಿಮ್ಮನ್ನು ನೀವು ಹೀಲ್ ಮಾಡೋದನ್ನು ಕಲಿತಿರೋ, ಯಾವುದೇ ವಿಷಯಕ್ಕಿರಲಿ, ಹೆಲ್ತ್ ವಿಷಯಕ್ಕಿರಲಿ, ರಿಲೇಷನ್ಶಿಪ್ ವಿಷಯಕ್ಕಿರಲಿ, ಕರಿಯರ್ ಅಥವಾ ಮನಿ ವಿಷಯಕ್ಕಿರಲಿ, ಸೊ ಈ 4 ಪಿಲ್ಲರ್ಸ್ ಏನಿದೆ, ನಿಮ್ಮ ಜೀವನದ 4 ಪಿಲ್ಲರ್ಸ್ನ ನೀವು ಯಾವಾಗ ಹೀಲ್ ಮಾಡೋದನ್ನು ಕಲಿತೀರಾ, ಸೊ ಹೇಗೆ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಹೂವಿನ ಒಳಗಡೆ ಇರುವಂಥ ಆ ಕಲರ್, ಆ ಮ್ಯಾಜಿಕ್ ಹೊರಗಡೆ ಬಂತು. ಸೇಮ್ ವೇ ನೀವು ಮ್ಯಾಜಿಕ್ಕಿಗೋಸ್ಕರ ವೇಟ್ ಮಾಡೋ ಅಗತ್ಯ ಇರಲ್ಲ, ಬದಲಾಗಿ ಎವ್ರಿ ಡೇ, ಪ್ರತಿ ಕ್ಷಣ ಕೂಡ ಮ್ಯಾಜಿಕಲ್ ಆಗ್ತಾ ಹೋಗುತ್ತೆ. ನಿಮಗೂ ಕೂಡ ನಿಮ್ಮ ಮನಸ್ಸಿನ ಗಾಯವನ್ನ ಹೀಲ್ ಮಾಡಿ, ನಿಮ್ಮ ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ವಿಷಯದಲ್ಲಿರಲಿ ಇರೋವಂತಹ ಪ್ಯಾಟರ್ನ್ನ ಬ್ರೇಕ್ ಮಾಡಿ ಒಂದು ಅಮೇಝಿಂಗ್ ಆದ, ಬ್ಯೂಟಿಫುಲ್ ಆದ ನಿಮ್ಮ ಡ್ರೀಮ್ ಲೈಫ್ನ ಸೃಷ್ಟಿಸ್ಬೇಕು, ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ ಇದ್ರೆ ಖಂಡಿತವಾಗಿಯೂ ಇದೇ ಸೋಮವಾರ 17ನೇ ತಾರೀಕಿಂದ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. 30 ದಿನಗಳ ಮಾಸ್ಟರ್ ಕ್ಲಾಸ್. ಇದರಲ್ಲಿ ನೀವು ನಿಮ್ಮನ್ನ ಹೀಲ್ ಮಾಡೋದನ್ನ ಕಲಿತೀರಾ, ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ನ ಕಲಿತೀರಾ. ಸೊ ನಿಮ್ಮನ್ನ ನೀವು ಹೀಲ್ ಮಾಡಿ ಬ್ಯೂಟಿಫುಲ್ ಆದ ಡ್ರೀಮ್ ಲೈಫ್ ನ ಸೃಷ್ಟಿಸ್ಲಿಕ್ಕೆ ನೀವು ರೆಡಿ ಇದ್ರೆ ಖಂಡಿತವಾಗಿಯೂ ಮಾಸ್ಟರ್ ಕ್ಲಾಸ್ ನ ಜಾಯ್ನ್ ಆಗ್ಬೋದು. ನಮ್ಮ ಸೋಲ್ ಇಲ್ಲಿ ಬಂದಿರೋದು ಲೈಫನ್ನ ಎಂಜಾಯ್ ಮಾಡಲಿಕ್ಕೆ, ಬರೀ ಸ್ಟ್ರಗಲ್ ಪಡ್ಲಿಕ್ಕಲ್ಲ. ನೆನ್ಪಿಡಿ, ಸ್ಟ್ರಗಲ್ ಅನ್ನೋದು ಆಪ್ಷನಲ್ ಅಷ್ಟೇ. ಆ ಸ್ಟ್ರಗಲ್ನ ಎಂಡ್ ಮಾಡುವಂತಹ ಶಕ್ತಿ ನಿಮ್ಮ ಒಳಗಡೆನೆ ಇದೆ. ಸೊ ಆರ್ ಯು ಗೈಸ್ ರೆಡಿ? ಹಾಗಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡ್ಬೋದು. 3 ದಿನ ಇದೆ ಅಷ್ಟೇ. ಸೊ ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನ್ ಅನ್ನ ಅವಾಯ್ಡ್ ಮಾಡಿ. ಸೀಟ್ಸ್ ಲಿಮಿಟೆಡ್ ಇರೋದ್ರಿಂದ ನಿಮ್ಮ ಸ್ಲಾಟ್ನ ಈಗಲೇ ಬುಕ್ ಮಾಡಿ. ಥ್ಯಾಂಕ್ ಯು. ಮೀಟ್ ಯು ಆಲ್ ಇನ್ ದ ವೆಬಿನಾರ್. Thank you.